ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈಗ ಎಲ್ಲರೂ ಕೂಡ ವೇಟ್ ಮಾಡುತ್ತಿರುವಂತಹ ಒಂದು ವಿಷಯ ಏನಪ್ಪ ಅಂದರೆ ಗೃಹಲಕ್ಷ್ಮಿ ಯೋಜನೆ ಹಣ 16, 17 ಮತ್ತು 18ನೇ ಕಂತಿನ ಹಣ ಯಾವಾಗ ಬರುತ್ತದೆ, ಅದರ ಜೊತೆಗೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಅನ್ನಭಾಗ್ಯ ಯೋಜನೆಯ ಒಟ್ಟಾರೆಯಾಗಿ ಬಾಕಿ ಇರುವಂಥ 5 ಕಂತಿನ ಹಣ ಯಾವಾಗ ಬಂದು ಬಿಡುಗಡೆ ಆಗ್ತದೆ ಅನ್ನುವಂಥ ಮಾಹಿತಿಯನ್ನು ಈಗ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ ಸ್ನೇಹಿತರೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದು ಬಿಗ್ ಅಪ್ಡೇಟ್ ಏನು, ನಿಮಗೆ ಹಣ ಬಂದು ಯಾವಾಗ ಜಮಾ ಆಗ್ತದೆ, ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ CM ಆಗಿರುವಂತಹ ಸಿದ್ದರಾಮಯ್ಯನವರಾಗಿರ್ಬೋದು, DCM ಆಗಿರುವಂತಹ DK ಶಿವಕುಮಾರ್ ಅವರಾಗಿರ್ಬೋದು, ಅದರ ಜೊತೆಗೆ ಈ ಒಂದು ಹಣವನ್ನು ಬಿಡುಗಡೆ ಮಾಡುವಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆಗಿರುವಂತಹ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಿರ್ಬೋದು, ಎಲ್ಲರೂ ಕೂಡ ಏನು ಹೇಳಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಮಾತ್ರ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಗೃಹಲಕ್ಷ್ಮಿ ಯೋಜನೆ ಒಟ್ಟಾರೆಯಾಗಿ 3 ತಿಂಗಳ 6,000 ರೂಪಾಯಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಮಹಿಳೆಯರು ಕೂಡ ತುಂಬಾ ವೇಟ್ ಮಾಡ್ತಾನೆ ಇದ್ದಾರೆ ಸ್ನೇಹಿತರೆ. ಈಗ ಬಂದು ಜಮಾ ಆಗ್ತದೆ, ನಾಳೆ ಬರುತ್ತದೆ, ನಾಡಿದ್ದು ಬರ್ತದೆ, ಆಚೆ ನಾಡಿದ್ದು ಬರ್ತದೆ ಅನ್ನುವಂತಹ ಹೇಳಿದ ಮಾತನ್ನು ಎಲ್ಲರೂ ಕೂಡ ಹೇಳ್ತಾನೆ ಹೋಗ್ತಾ ಇದ್ದಾರೆ ಸ್ನೇಹಿತರೆ. ಆದರೆ ಹಣ ಮಾತ್ರ ಯಾವುದೇ ಕಾರಣಕ್ಕೂ ಅವರ ಖಾತೆಗೆ ಬಂದು ಸೇರ್ತಾ ಇಲ್ಲ ಸ್ನೇಹಿತರೆ. ಇದಕ್ಕೆ ಸಂಬಂಧಪಟ್ಟಂತೆ ಅವರೆಲ್ಲರೂ ಕೂಡ ತುಂಬಾ ಬೇಜಾರು ಆಗಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದರಿಂದಾಗಿ ತುಂಬಾ ಅವರಿಗೆ ಒಂದು ರೀತಿಯಾಗಿ ನೋವು ಕೂಡ ಉಂಟಾಗ್ತಾ ಇದೆ. ಯಾಕಂದರೆ ಹಲವಾರು ರೀತಿಯಾಗಿ ತಮಗೆ ಮೆಡಿಸಿನ್ ಸಲುವಾಗಿ ಇದಕ್ಕೆ ಈ ಒಂದು ಹಣ ಅವಶ್ಯಕತೆ ಇತ್ತು ಅನ್ನುವಂತಹ ಮಾಹಿತಿಯನ್ನು ಹಲವಾರು ಮಹಿಳೆಯರು ಕೂಡ ಮಾಧ್ಯಮದವರ ಮೂಲಕ ತಮ್ಮ ನೋವನ್ನು ಕೂಡ ತೋಡಿಕೊಳ್ತಾ ಇದ್ದಾರೆ ಸ್ನೇಹಿತರೆ. ಅದರ ಜೊತೆಗೆ ನೀವು ನೋಡ್ತಾ ಇರ್ಬೋದು, ಮತ್ತು ಇನ್ನು ಕೆಲವರು ತಮ್ಮ ಮಕ್ಕಳ ಒಂದು ಖರ್ಚಿನ ಸಲುವಾಗಿ ಈ ಹಣ ನಮಗೆ ತುಂಬಾ ಯೂಸ್ ಆಗ್ತಾಯಿತ್ತು. ಆದರೆ ಯಾವುದೇ ಕಾರಣಕ್ಕೂ ಪ್ರತಿ ತಿಂಗಳು 2,000 ರೂಪಾಯಿ ಬಿಡ್ತಾನೆ ಅಂತ ಹೇಳಿದ್ರಿ. ಆದರೆ 3 ತಿಂಗಳು 4 ತಿಂಗಳ ತನಕ ಕಾಯಿಸ್ತಾ ಇರೋದು ಇದೊಂಥರ ನಮಗೆ ತುಂಬಾ ಬೇಜಾರನ್ನು ಕೂಡ ಉಂಟು ಮಾಡ್ತಾ ಇದೆ. ಅದರ ಜೊತೆಗೆ ಇನ್ನು ಕೆಲವಷ್ಟು ಅಜ್ಜರು ಹೇಳ್ತಾ ಇದ್ದಾರೆ, ನಮಗೆ ಹಲವಾರು ರೀತಿಯಾಗಿ ಈ ಒಂದು ಹಣ ನಮ್ಮ ರೇಷನ್ ತರಲು ಯೂಸ್ ಆಗ್ತಾಯಿತ್ತು, ನಮಗೆ ಮೆಡಿಸಿನ್ ಸಲುವಾಗಿ ಯೂಸ್ ಆಗ್ತಾಯಿತ್ತು, ನಮಗೆ ಅನಾರೋಗ್ಯ ಪ್ರಾಬ್ಲಮ್ ಇರೋದರಿಂದ ನೀವು ಹೇಳಿದಂಥ ಸಮಯಕ್ಕೆ ಹಣ ಹಾಕಿ ಅನ್ನುವಂಥ ಮಾಹಿತಿಯನ್ನು ಕೂಡ ಹಲವಾರು ಒಂದು ರೀತಿಯಾಗಿ ಅಜ್ಜಿಯರು ಕೂಡ ಕೇಳ್ತಾ ಇದ್ದಾರೆ ಸ್ನೇಹಿತರೆ. ಇದರಿಂದಾಗಿ ಇದೇ ಒಂದು ವಿಷಯವನ್ನು ನಮ್ಮ ಹಲವಾರು ಮಾಧ್ಯಮಗಳು ಕೂಡ ನಮ್ಮ ಮುಖ್ಯಮಂತ್ರಿಯವರಿಗೆ ತಲುಪಿಸಲು ತುಂಬಾ ಪ್ರಯತ್ನವನ್ನು ಕೂಡ ಪಟ್ಟರು ಅಂತಲೇ ಹೇಳ್ಬೋದು. ಅದರಲ್ಲಿ ಅವರು ಸಕ್ಸಸ್ ಕೂಡ ಆದರು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದರಿಂದಾಗಿ ಹಲವಾರು ವಿರೋಧ ಪಕ್ಷದವರು ಕೂಡ ತುಂಬಾ ಒಂದು ನಮ್ಮ ಕಾಂಗ್ರೆಸ್ನ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದಾರೆ ಸ್ನೇಹಿತರೆ. ಈ ಒಂದು ಕಾರಣದಿಂದಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ಇರುವಂಥ ನಮ್ಮ CM ಸಿದ್ದರಾಮಯ್ಯನವರು ಹಣ ಬಿಡುಗಡೆ ದಿನಾಂಕವನ್ನು ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಸ್ನೇಹಿತರೆ. ಅದು ಯಾವಾಗ ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ಎಲ್ಲರೂ ಕೂಡ ತುಂಬಾ ವೇಟ್ ಮಾಡ್ತಾ ಇದ್ದಂತಹ ಒಂದು ಸಮಯ ಅಂತಲೇ ಹೇಳ್ಬೋದು. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಇವತ್ತು ಸಂಡೇ 23 ಫೆಬ್ರವರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇವತ್ತು ಯಾರಿಗೂ ಕೂಡ ಹಣ ಬಿಡುಗಡೆ ಆಗೋದಿಲ್ಲ. ಯಾಕೆಂದರೆ ಇವತ್ತು ಸಂಡೇ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಹಣ ನಿಮಗೆ ಯಾರಿಗೂ ಕೂಡ ಬಿಡುಗಡೆ ಆಗೋದಿಲ್ಲ ಸ್ನೇಹಿತರೆ. ಈಗ ಎಲ್ಲರಿಗೂ ಕೂಡ ಹಣ ಯಾವಾಗ ಬಿಡುಗಡೆ ಆಗ್ತದೆ ಅಂತ ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ, ಇದೆ ಫೆಬ್ರವರಿ 24 ನಾಳೆ, ಅಂದರೆ ಸೋಮವಾರ ನಾಳೆ ಎಲ್ಲರ ಖಾತೆಯು ಕೂಡ ಹಣ ಬಿಡುಗಡೆಯ ಒಂದು ಪ್ರಕ್ರಿಯೆ ಆರಂಭವಾಗ್ತದೆ ಸ್ನೇಹಿತರೆ. ಇದರಿಂದಾಗಿ ಎಲ್ಲರಿಗೂ ಕೂಡ ತುಂಬಾ ಖುಷಿಯಾಗಿದೆ ಅಂದ್ಕೊಳ್ತೀನಿ ಸ್ನೇಹಿತರೆ. ಯಾಕಂದರೆ ಎಲ್ಲರಿಗೂ ಕೂಡ 6,000 ರೂಪಾಯಿ ಹಣ ಬಂದು ಜಮಾ ಆಗೋದಿಲ್ಲ ಸ್ನೇಹಿತರೆ. ಕೇವಲ 2,000 ರೂಪಾಯಿ ನಿಮ್ಮೆಲ್ಲರ ಖಾತೆಯು ಕೂಡ ನಾಳೆಯಿಂದ ಜಮಾ ಪ್ರೋಸೆಸ್ ಆರಂಭವಾಗಲಿದೆ ಅನ್ನೋಂಥ ಪಕ್ಕಾ ಮಾಹಿತಿ ಬಂದಿದೆ ಸ್ನೇಹಿತರೆ. ಏಕೆಂದರೆ ಈಗ ನಮ್ಮ ಕರ್ನಾಟಕ ಸರ್ಕಾರದ ಬಳಿ ಸದ್ಯ ನಿಮ್ಮೆಲ್ಲರಿಗೂ ಕೂಡ ಅಷ್ಟು ಹಣ ಇಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ಅವರು 6,000 ರೂಪಾಯಿನ ಬಿಡ್ತಾ ಇಲ್ಲ, ಕೇವಲ 4,000 ರೂಪಾಯಿ, ಅಂದರೆ ನವೆಂಬರ್ ತಿಂಗಳ ಒಂದು 16ನೇ ಕಂತು, ಅದರ ಜೊತೆಗೆ ಡಿಸೆಂಬರ್ ತಿಂಗಳ ಒಂದು 17ನೇ ಕಂತು, ಕೇವಲ 16 ಮತ್ತು 17ನೇ ಕಂತನ್ನು ಕೇವಲ ಬಿಡುಗಡೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಅದರ ಜೊತೆಗೆ 18 ಮತ್ತು 19ನೇ ಕಂತಿನ ಹಣವನ್ನು ಕೂಡ ಬರುವಂಥ ತಿಂಗಳಲ್ಲಿ ಬಿಡುಗಡೆ ಮಾಡುವಂಥ ಸಾಧ್ಯತೆ ಇದೆ ಸ್ನೇಹಿತರೆ. ಈಗ ಕೇವಲ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿರೋ ಹಾಗೆ ನಿಮಗೆ ಕೇವಲ ಈಗ 4,000 ರೂಪಾಯಿ ಬಿಡುಗಡೆ ಮಾಡುವಂಥ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಕೇವಲ 16 ಮತ್ತು 17 ಕಂತು ನವೆಂಬರ್ ಹಾಗೆ ಡಿಸೆಂಬರ್ ತಿಂಗಳ ಹಣವನ್ನು ನಿಮ್ಮೆಲ್ಲರ ಖಾತೆಗೆ ಕೂಡ ಈಗ ನಾವು ಸದ್ಯ ಬಿಡುಗಡೆ ಮಾಡಲಿದ್ದೇವೆ ಅನ್ನುವಂಥ ಮಾಹಿತಿಯನ್ನು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಸ್ನೇಹಿತರೆ. ಇದರಿಂದಾಗಿ ಹಲವಾರು ರೀತಿಯಾಗಿ ಹಲವಾರು ಜನರಿಗೆ ತುಂಬಾ ಖುಷಿ ಆಗಿದೆ. ಆದರೆ ಇನ್ನೂ 2,000 ರೂಪಾಯಿ ಬಿಟ್ಟಿದ್ರು ಕೂಡ ಹಲವಾರು ಜನರಿಗೆ ಖುಷಿ ಆಗ್ತಾಯಿತ್ತು ಸ್ನೇಹಿತರೆ. ಯಾಕಂದರೆ ಮೊದಲೇ ಡಿಲೇ ಮಾಡಿದ್ದಾರೆ. ಈಗ ಅಟ್ಟು 3 ಕಂತನ್ನು ಸೇರಿಸಿ ಒಟ್ಟಾರೆ 6,000 ರೂಪಾಯಿಯನ್ನು ಬಿಡುಗಡೆ ಮಾಡಿದ್ರು ಇನ್ನೂ ತುಂಬಾ ಖುಷಿ ಆಗ್ತಾಯಿತ್ತು ಅನ್ನೋಂಥ ಮಾಹಿತಿಯನ್ನು ಹಲವಾರು ಮಹಿಳೆಯರು ಕೂಡ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಆದರೆ ಬಂದಿರುವಂಥ ಮಾಹಿತಿ ಪ್ರಕಾರ
ಕೇವಲ 4,000 ರೂಪಾಯಿ ನಿಮ್ಮೆಲ್ಲರ ಖಾತೆಗೂ ಕೂಡ ನಾಳೆ ಸೋಮವಾರದಿಂದ ಎಲ್ಲರ ಖಾತೆಗೂ ಜಮಾ ಪ್ರಕ್ರಿಯೆ ಆರಂಭವಾಗ್ತದೆ. ಅಲ್ಲಿಂದ ಸೋಮವಾರದಿಂದ ಬರುವಂಥ ಶನಿವಾರದವರೆಗೂ ಕೂಡ ಆಲ್ಮೋಸ್ಟ್ 1,20,00,000 ಮಹಿಳೆಯರಿಗೂ ಕೂಡ ಎಲ್ಲರಿಗೂ ಕೂಡ ಈ ಒಂದು ಹಣ ಜಮಾ ಬಿಡುಗಡೆ ಪ್ರಕ್ರಿಯೆ ನಡೆಯುತ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಆಲ್ಮೋಸ್ಟ್ ಒಂದು ವಾರದ ಒಳಗೆ ನಿಮ್ಮೆಲ್ಲರ ಖಾತೆಗೂ ಕೂಡ 4,000 ರೂಪಾಯಿ ಜಮಾ ಪ್ರಕ್ರಿಯೆ ಮುಕ್ತಾಯಗೊಳ್ತದೆ ಅಂತಲೇ ಹೇಳ್ಬೋದು, ಒಂದು ವಾರದ ಒಳಗೆ ಸ್ನೇಹಿತರೆ. ನಿಮಗೆಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಈ ಯೋಜನೆ ಬಗ್ಗೆ ಎಲ್ಲರಿಗೂ ಕೂಡ ಐಡಿಯಾ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ, ಸಂಪೂರ್ಣ ಮಾಹಿತಿ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ. ಈಗ ಎರಡನೇ ಪಾಯಿಂಟ್ ಆಗಿರುವಂತಹ ಅನ್ನಭಾಗ್ಯ ಯೋಜನೆ ಸ್ನೇಹಿತರೆ. ಅನ್ನಭಾಗ್ಯ ಯೋಜನೆಯು ಕೂಡ ತುಂಬಾ ಒಂದು ರೀತಿಯಾಗಿ ಇದು ಗೃಹಲಕ್ಷ್ಮಿದು 3 ತಿಂಗಳು ಬಾಕಿ ಇದ್ದಾರೆ ಸ್ನೇಹಿತರೆ. ಅನ್ನಭಾಗ್ಯ ಯೋಜನೆ ಹಣದ್ದು ಆಲ್ಮೋಸ್ಟ್ 5 ತಿಂಗಳ ಹಣ ಬಾಕಿ ಇಟ್ಕೊಂಡಿದ್ದಾರೆ ನಮ್ಮ ರಾಜ್ಯ ಸರ್ಕಾರದವರು. ಇನ್ನು ಮುಂದೆ ಬರುವಂಥ ತಿಂಗಳಲ್ಲಿ ಯಾವುದೇ ರೀತಿಯಾಗಿ ಅನ್ನಭಾಗ್ಯ ಹಣ ನಿಮಗೆ ಬಿಡೋದಿಲ್ಲ, ಯಾಕೆಂದರೆ 10 kg ಅಕ್ಕಿಯನ್ನು ಅವರು ಕೂಡ ಕೊಡಲು ಡಿಸೈಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಆ ಒಂದು ಕಾರಣಕ್ಕಾಗಿ ನಿಮಗೆ ಮುಂದೆ ಬರುವಂಥ ತಿಂಗಳಲ್ಲಿ ಯಾವುದೇ ರೀತಿಯಾಗಿ ಅನ್ನಭಾಗ್ಯ ಯೋಜನೆ ಹಣ ಬರೋದಿಲ್ಲ ಸ್ನೇಹಿತರೆ. ಆದರೆ ಈಗ ಬಾಕಿ ಇರುವಂಥ ಹಣ ಆದರೂ ನಮಗೆ ಬಿಡಲಿ ಅನ್ನುವಂಥ ಮಾಹಿತಿಯನ್ನು ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ ಸ್ನೇಹಿತರೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಆಹಾರ ಮಂತ್ರಿಗಳು ಕೂಡ ಹೇಳಿದ್ದಾರೆ, ನಿಮಗೆ ಈಗ 3 ತಿಂಗಳ ಒಟ್ಟಾರೆಯಾಗಿ 5 ಕಂತುಗಳ ಪೈಕಿ 3 ಕಂತನ್ನು ನಾಳೆಯಿಂದ ನಿಮಗೆ ಜಮಾ ಪ್ರಕ್ರಿಯೆ ಆರಂಭವಾಗ್ತದೆ. ಮತ್ತು ಒಂದು 15ರಿಂದ 20 ದಿನ ಬಿಟ್ಟು ನಿಮ್ಮೆಲ್ಲರ ಖಾತೆಗೂ ಉಳಿದಂಥ 2 ಕಂತಿನ ಹಣವನ್ನು ಕೂಡ ಜಮಾ ಮಾಡ್ತೇವೆ ಅನ್ನುವಂತಹ ಮಾಹಿತಿಯನ್ನು ನಮಗೀಗ ಆಹಾರ ಮಂತ್ರಿಗಳು ಕೂಡ ತಿಳಿಸಿದ್ದಾರೆ ಸ್ನೇಹಿತರೆ. ಅದರ ಜೊತೆಗೆ ನಿಮಗೆ ಇನ್ನು ಮುಂದೆ ಬರುವಂಥ ತಿಂಗಳಿಂದ ಯಾವುದೇ ರೀತಿಯಾಗಿ ಹಣ ನಿಮಗೆ ಜಮಾ ಆಗೋದಿಲ್ಲ. ಒಟ್ಟಾರೆಯಾಗಿ ಈಗ 5 kg ಅಕ್ಕಿಯನ್ನು ಕೊಡ್ತಾ ಇದ್ವಲ್ಲ, ಅದರ ಜೊತೆಗೆ ಇನ್ನೂ 5 kg ಅಕ್ಕಿಯನ್ನೇ ನಾವು ನಿಮಗೆ ಒಟ್ಟಾರೆಯಾಗಿ ಒಬ್ಬ ವ್ಯಕ್ತಿಗೆ 10 kg ಅಕ್ಕಿಯನ್ನು ಕೊಡಲು ನಾವು ಪ್ಲ್ಯಾನ್ ಮಾಡಿಕೊಂಡಿದ್ದೇವೆ ಅನ್ನೋಂಥ ಮಾಹಿತಿ ಈಗ ಬರ್ತಾ ಇದೆ ಸ್ನೇಹಿತರೆ. ತುಂಬಾ ಒಂದು ರೀತಿಯಾಗಿ ಒಳ್ಳೆಯ ಡಿಸಿಷನ್ ಅಂತಲೂ ಕೂಡ ಹೇಳ್ಬೋದು. ಇದರಿಂದಾಗಿ ಹಲವಾರು ಜನರಿಗೆ ಒಂದು ರೀತಿಯಾಗಿ ಗುಡ್ ನ್ಯೂಸ್ ಕೂಡ ಅಂತಲೇ ಹೇಳ್ಬೋದು, ಅದ್ರ ಜೊತೆಗೆ ಬ್ಯಾಡ್ ನ್ಯೂಸ್ ಕೂಡ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕೆಂದರೆ ಹಲವಾರು ಜನರಿಗೆ ದುಡ್ಡು ಬಂದ್ರೇ ಚೆನ್ನಾಗಿರೋದು ಅನ್ನೋಂಥ ಮಾಹಿತಿಯನ್ನು ಹಲವಾರು ಜನರು ಹೇಳಿದರೆ, ಇನ್ನು ಉಳಿದವರು ನಮಗೆ ಅಕ್ಕಿ ಬಂದ್ರೇ ಚಲೋ, ದುಡ್ಡು ಬಂದರೆ ನಾವು ಖರ್ಚು ಮಾಡಿ ಒಗೆದು ಬಿಡ್ತೀವಿ, ಆದರೆ ನಮಗೆ ವಾರದ ಅಂದರೆ ತಿಂಗಳ ಕೊನೆಯಲ್ಲಿ ನಮಗೆ ತಿನ್ನಲು ಕೂಡ ಅಕ್ಕಿ ಇರೋದಿಲ್ಲ, ಯಾಕಂದರೆ ಅಷ್ಟು 5 kg ಅಕ್ಕಿ ಯಾರಿಗೂ ಕೂಡ ಸಾಲ್ತಾ ಇಲ್ಲ ಅನ್ನುವಂಥ ಮಾಹಿತಿಯನ್ನು ಇನ್ನು ಕೆಲವರಷ್ಟು ಮಹಿಳೆಯರು ಕೂಡ ಹೇಳ್ತಾರೆ ಸ್ನೇಹಿತರೆ. ಅಕ್ಕಿ ಬಾಕಿ ಇರುವಂಥ ಅಕ್ಕಿ ಕಂತಿನ ಹಣವು ಕೂಡ ನಾಳೆಯಿಂದ ನಿಮಗೆ ಜಮಾ ಪ್ರಕ್ರಿಯೆ ಆರಂಭವಾಗ್ತಾಯಿದೆ ಸ್ನೇಹಿತರೆ. ಎಲ್ಲರಿಗೂ ಕೂಡ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಅಂದರೆ ಗೃಹಲಕ್ಷ್ಮಿ ಯೋಜನೆ 16, 17 ಮತ್ತು 18 ಕಂತಿನ ಹಣದ ಬಗ್ಗೆ, ಅದರ ಜೊತೆಗೆ ಅನ್ನಭಾಗ್ಯ ಯೋಜನೆ ಒಂದು ರೀತಿಯಾಗಿ ಬಾಕಿ ಇರುವಂಥ 5 ಕಂತಿನ ಹಣ ಬಿಡುಗಡೆ ಯಾವಾಗ ಅನ್ನುವಂಥ ಮಾಹಿತಿ ಎಲ್ಲರಿಗೂ ಕೂಡ ಸಿಕ್ತು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಐ ಹೋಪ್ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಇದೇ ರೀತಿಯಾಗಿ ಯಾವುದೇ ರೀತಿಯಾಗಿ ಗೌರ್ಮೆಂಟ್ ಸ್ಕೀಮ್ಗಳ ಅನ್ನಭಾಗ್ಯ ಆಗಿರ್ಬೋದು, ನಮ್ಮ ಗೃಹಲಕ್ಷ್ಮಿ ಆಗಿರ್ಬೋದು, PM ಕಿಸಾನ್ ಆಗಿರ್ಬೋದು, ಯಾವುದೇ ರೀತಿಯಾಗಿ ಗೌರ್ಮೆಂಟ್ ಸ್ಕೀಮ್ಗಳ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ಚಾನಲ್ ನಿಮಗೆ ಸಿಗ್ತಾ ಹೋಗ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದೇ ರೀತಿಯಾಗಿ ವಿಡಿಯೋಗಳನ್ನು ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.